ಕೆಪಿಎಸ್ಸಿಯಲ್ಲಿ ಅಕ್ರಮ ಇಡಿ ದಾಳಿ ಬೆನ್ನಲ್ಲೇ ಈಗ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಹಿರಿಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಈಗ ಇಡಿ ಶೋಧವನ್ನ ಮಾಡ್ತಾ ಇದೆ. ಇಡಿ ದಾಳಿ ನಡೆದ ಮರುದಿನವೇ ಅಧಿಕಾರಿ ದಿಢೀರ್ ಕಣ್ಮರೆಯಾಗಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಯಾರ ಸಂಪರ್ಕಕ್ಕೂ ಕೂಡ ಅಧಿಕಾರಿ ಸಿಗ್ತಾ ಇಲ್ಲ. ಕೆಪಿಎಸ್ಸಿ ಅಕ್ರಮ ಹಾಗೆ ಇಡಿ ದಾಳಿ ಬೆನ್ನಲ್ಲೇ ಈಗ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಹಿರಿಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಇಡಿ ದಾಳಿ ನಡೆದ ಮರುದಿನವೇ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ದಿಢೀರಾಗಿ ಕಣ್ಮರೆಯಾಗಿದ್ದಾರೆ. ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಧಿಕಾರಿ. ಈಗ ಈ ಜ್ಞಾನೇಂದ್ರ ಕುಮಾರ್ ಅವರ ನಾಪತ್ತೆಯಿಂದ ಆಡಳಿತ ವಲಯದಲ್ಲಿ ಭಾರೀ ತಲ್ಲಣ ಉಂಟಾಗಿರುವಂಥದ್ದು. ನಗರದ ಹೊರವಲಯ ರೆಸಾರ್ಟ್ಗಳ ಮೇಲೆ ತನಿಖಾ ಸಂಸ್ಥೆ ನಿಗಾವನ್ನ ಇಟ್ಟಿದೆ. ಹಾಗೆ ನೆರೆ ರಾಜ್ಯಗಳ ಪ್ರಮುಖ ಸ್ಥಳಗಳಲ್ಲೂ ಕೂಡ ಐಎಎಸ್ ಅಧಿಕಾರಿಗೆ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಈಗ ಹಿರಿಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ ಹಾಗೆ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ನಡೆಸುತ್ತೆ. ಈ ದಾಳಿ ನಡೆದ ಮರುದಿನವೇ ಅಧಿಕಾರಿ ದಿಢೀರಾಗಿ ನಾಪತ್ತೆಯಾಗಿರೋದು ರಾಜ್ಯ ಆಡಳಿತ ವಲಯದಲ್ಲಿ ಈಗ ಭಾರೀ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಯಾಕಂತಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸಿದಂತಹ ಸುದೀರ್ಘ ಶೋಧ ಹಾಗೆ ಕಾರ್ಯಾಚರಣೆ ಬೆನ್ನಲ್ಲೇ ಅಧಿಕಾರಿ ಯಾರಿಗೂ ಕೂಡ ಸಿಗದೆ ಕಣ್ಮರೆಯಾಗಿದ್ದಾರೆ. ಯಾಕಂತಂದ್ರೆ ತನಿಖೆ ತೀವ್ರಗೊಳ್ತಾ ಇದ್ದಂತೆ ಅಧಿಕಾರಿ ತಲೆಮರೆಸಿಕೊಂಡಿದ್ದಾರೆ ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ಜಾಲ ಇದೆಯಾ ಎಂಬ ಅನುಮಾನವನ್ನ ಈಗ ವ್ಯಕ್ತಪಡಿಸಲಾಗಿದೆ. ದಾಳಿ ವೇಳೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯ ಶೀಘ್ರದಲ್ಲೇ ಅವರಿಗೆ ಸಮನ್ಸ್ ಅನ್ನ ನೀಡಿ ಬಂಧಿಸುವಂತಹ ಸಾಧ್ಯತೆ ಇತ್ತು. ಈ ಹಿನ್ನೆಲೆಯಲ್ಲಿ ಬಂಧನದಿಂದ ತಪ್ಪಿಸಿಕೊಳ್ಳೋಕೋ ಅಥವಾ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನಿಸೋಕೋ ಅಧಿಕಾರಿ ತಲೆಮರೆಸಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಈಗ ಹಿರಿಯ ಐಎಎಸ್ ಅಧಿಕಾರಿ ದಿಢೀರ್ ನಾಪತ್ತೆಯಾಗಿರೋದ್ರಿಂದ ತನಿಖಾ ಸಂಸ್ಥೆಗಳು ಹಾಗೆ ಸ್ಥಳೀಯ ಪೊಲೀಸರು ಅವರ ಪತ್ತೆಗಾಗಿ ಶೋಧ ಕಾರ್ಯವನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆಗೆ ನಗರದ ಹೊರವಲಯದ ರೆಸಾರ್ಟ್ಗಳಾಗಿರ್ಬೋದು ಹಾಗೆ ನೆರೆ ರಾಜ್ಯಗಳ ಪ್ರಮುಖ ಸ್ಥಳಗಳ ಮೇಲೂ ಕೂಡ ಕಣ್ಣಿಡಲಾಗಿದೆ. ಮತ್ತೆ ಈ ಘಟನೆ ಸರ್ಕಾರಿ ಹಾಗೆ ಐಎಎಸ್ ಅಧಿಕಾರಿಗಳ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದ್ದು ಜಾರಿ ನಿರ್ದೇಶನಾಲಯದ ಮುಂದಿನ ನಡೆ ಏನು ಅನ್ನೋದ್ರ ಮೇಲೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ನೋಡಿ, ದಿಢೀರಾಗಿ ಇಡಿ ದಾಳಿ ಮಾಡಿದ ಮರುದಿನವೇ ಈಗ ಅಧಿಕಾರಿ ನಾಪತ್ತೆಯಾಗಿರೋದು ಇನ್ನಿಲ್ಲದ ಸಂಶಯವನ್ನ ಒಡ್ಡಿದೆ.